ಎಲ್ರಿಗೂ ನಮಸ್ಕಾರ. ನಾನು ಜಾನಪದ ಕಲಾವಿದರಿ ಸುಭಾಸ್ ಮಂಟಗಣಿ ಅಂತ, ಸವಣೂರು ತಾಲೂಕು, ಹಾವೇರಿ ಜಿಲ್ಲಾ, ಮಂಟಗಣಿ ಅಂತ ನನ್ನೂರು. ಉದ್ದೇಶ ಏನ್ರಿ ಅಂದ್ರೆ, ಭಾಳ ದಿನದಿಂದ ನಾನು ಸುಮಾರು 1-2 ವರ್ಷಗಳ ಕಾಲ ಯಾವುದೇ ಸಾಂಗನ್ನು ಅಪ್ಲೋಡ್ ಮಾಡಿರಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ನಿಮಗೋಸ್ಕರ ಹೊಸದಾಗಿ ಒಂದು ಜಾನಪದ ಸಾಂಗನ್ನು ಬರೆದು ನಾನೇ ಹಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು ಅಂತ ಶೂಟಿಂಗ್ ಮಾಡಲಿಕ್ಕಂತ ನಾವು ಬಂದಿದ್ದೀವಿ. ಇವರು ಮಾರುತಿ ಸಾವಿಕೇರಿ ಅಂತ, ಹಾನಗಲ್ ತಾಲೂಕಿನವರು. ಈ ಚಿತ್ರದ ಕ್ಯಾಮ್ರಾ ಆಗಲಿ ಏನೇ ಆಗಲಿ ಅವರು ನಿರ್ದೇಶನವನ್ನು ಅವರು ವಹಿಸ್ಕೊಂಡಿದ್ದಾರೆ. ಮತ್ತು ಮಮತಾ ಬಣಕಾರ್ ಅಂತ, ನಮ್ಮದು ಬಣಕಾರು, ಅವ್ರದ್ದು ಬಣಕಾರು. ಅವ್ರದ್ದು ನಿಮ್ಮದು ಯಾವ ತಾಲೂಕು? ನಮ್ಮದು ವಿಜಯನಗರ. ವಿಜಯನಗರ ತಾಲೂಕು. ಈ ಕಡೆಯಿಂದ ಅಂದರೆ ಹರಿಹರ ಸೈಡು. ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಬಂದವರು. ಹೊಸದಾಗಿ ಒಂದು ಅದ್ಭುತವಾಗಿ ಶೂಟಿಂಗನ್ನು ಮಾಡಿದ್ದೇವೆ. ಇನ್ನೂ ಒಂದು ಸ್ವಲ್ಪ ಇದೆ, ಮಾಡ್ತೇವೆ. ನಿಮ್ಮೆಲ್ಲರ ಸಪೋರ್ಟು ನನ್ನ ಸುಭಾಸ್ ಮಂಟಗಣಿ ಜಾನಪದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಕಲಾ ಪ್ರೇಮಿಗಳು ಯಾವುದೇ ಥರದ ತಪ್ಪು ತಡೆಗಳು ಬಂದಲ್ಲಿ ಕ್ಷಮಿಸಿ, ನೋಡಿ ಆಶೀರ್ವದಿಸಿ. ನಮ್ಮ ಈ ಚಿತ್ರದ ಸಾಂಗಿಗೆ ಕಥಾನಾಯಕಿಯಾಗಿ ಹಾಗೂ ನಾಯಕನಾಗಿ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಿನ್ನೆ ರಾತ್ರಿ ಸುಮಾರು ಒಂದು 11-12 ಗಂಟೆ ಆಯಿತು ಊರಿಗೆ ಬಂದು ಉಳ್ಕೊಂಡು. ಇವಾಗ ನಮ್ಮ ಜಾನಪದ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಬನ್ನಿ. ಏನ್ ಮಾಡ್ತಿದ್ಯೋ ಮಾರ್ತಿ? ನನಗೆ ತೋರಿಸ್ರಿ. ಜಿಂಬಲ್ಲಿ ಸೆಟ್ಟಿಂಗ್ ಮಾಡ್ಕೋಬೇಕಲ್ಲ, ಇಲ್ಲೇ ಹಿಂಗೆ ಶೂಟಿಂಗ್ ಮಾಡ್ಕೊಂತಾರೆ. ಇವಾಗ ರೆಡಿ, ಎಲ್ಲ ರೆಡಿ. ಶೂಟ್ ಮಾಡೋದಷ್ಟೇ ಬಾಕಿ. ಇದು ಬ್ಲಾಗಿಗೆ, ಇದು ಯೂಟ್ಯೂಬ್ ಚಾನಲ್. ಓಕೆ ಬಾಯ್. ಹಾಂ, ಓಕೆ ಬಾಯ್. ಯಾವುದೋ ಇದು ಎಲ್ಲ ಸರಿ ಇದೆ. ಸರಿ. ಹಂಗೆ ಮಾಡ್ರಿ ಅನ್ನ ಹಿಂಗೆ ಇಟ್ಕರಿ. ಫೋನ್ ಇಟ್ಕರಿ. वो डब्बे में राइस पुलाव, अंडा बिरयानी,
ಬೇಕಾ इधर एक सीधा इधर एक सीधा मल्लिकार्जुन ये लक्ष्मण लक्ष्मण वो कौन में है ಕೊಟ್ಟೂರಲ್ಲ ಇಲ್ಲ ಈಗ ಕನ್ಯಾಕು ನಮ್ದು ಈ ಕಡೆ ಹೋಗ್ರಿ ಪಟ್ ಹೋಗ್ರಿ ಪಟ್ ಕೊಟ್ಟೂರು ಒಳಗ 2 ಗಂಟೆ ಆಗೈತೆ. ಟೈಮ್ ಎಷ್ಟಾಗಿರ್ಬೋದು? 2 ಗಂಟೆ. ಊಟ ಇಲ್ಲ. 2 BGM ಶೂಟಿಂಗ್ ಆಗೈತಿ. ಜಸ್ಟ್ 2 BGM ಶೂಟಿಂಗ್. ಒಂದು ಪಲ್ಲವಿ ಇಲ್ಲ, ಶರಣ ಇಲ್ಲ, ಏನಿಲ್ಲ. ಲೈಟಿಂಗ್ ಬೇರೆ ಕೈ ಕೊಡ್ತಾ ಐತಿ. ಎಷ್ಟು ದಿನ ಆಗತ್ತೆ ಗೊತ್ತಿಲ್ಲ. ಜಸ್ಟ್ 2 BGM ಆಗ್ಯಾವ. ಇನ್ನು ನೋಡ್ಬೇಕು, ಅಪ್ಡೇಟ್ ಮಾಡ್ತಾ ಇರ್ತಾನೆ. ಮೇಡಮ್ ಇವರು ನಿಮಗೆ ಒಂದು ಸಾಹಿತ್ಯ ಬರ್ಕೊಟ್ಟು ಸಾಂಗ್ ಮಾಡಿಕೊಟ್ಟಿದ್ರು. ಅದು ಯಾವ ಥರ ಇದೆಯಾ ಅಂತ ಸ್ವಲ್ಪ ನಿಮ್ಮ ಬಾಯಿಂದ ಸ್ವಲ್ಪ ಆಡ್ತೀರಾ? ನನಗಂದ್ರೆ ನಮ್ಮ ಅಪ್ಪನಾಣೆ ಬರಲ್ಲ ಸರ್. ಇಲ್ಲಿದಾರ್ ನೋಡಿ, ಆಡಿದವರು ಬರ್ದವರು ಇವ್ರನ್ನೇ ಕೇಳ್ಬೇಕು. ಇಲ್ಲ 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 ಸರ, ಹಾ ಹೇಳಿ. ಅವರು ಹೇಳ್ತಾರ್ರಿ, ಹಾ ಆದ್ರ ಅವ್ರಿಗೆ ಇಂತ ಸಣ್ಣ ಪುಟ್ಟ ಇಲ್ಲಿ ಹೊಲ ಗದ್ಯಾಗ ಹೇಳಂದ್ರೆ ಹೇಳಲ್ಲ ಅವ್ರು. ಹಾ ಅವ್ರಿಗೆ ಜಿ ಕನ್ನಡ ದೊಡ್ಡ ದೊಡ್ಡ ವೇದಿಕೆ ಬೇಕು ಅವ್ರಿಗೆ. ಹೌದಾ? ಅಲ್ಲಿ ಹೇಳ್ತಾರ. ಅವರೊಂದು ಸಾಂಗ್ ಕೇಳಿದ್ರು, ಕೊಟ್ಟಿದ್ದೆ. SPB ಬಿಟ್ರೆ ನೆಕ್ಸ್ಟ್ ಇವ್ರೆ. SPB ಬಿಟ್ರೆ ಇವ್ರು ನೆಕ್ಸ್ಟ್ ಇವ್ರ. ಈಗ ಓಕೆ, ಈಗ ಅಂತ ದೊಡ್ಡ ವೇದಿಕೆಯಲ್ಲಿ ಹೇಳ್ತಾರ ಅಂತಂದ್ರೆ ಇಂತ ಒಂದು ಕ್ಲಾಸ್ನಲ್ಲಿ ಈಗ ಯಾರಿಲ್ಲ ಜಾಗದಲ್ಲಿ ಹೆಂಗ್ ಬೇಕಾದ್ರೆ ಈ ತಂಪ ವಾತಾವರಣದಲ್ಲಿ ಆಡ್ಬಹುದಲ್ಲ, ಯಾಕೆ ಆಡ್ತಾ ಇಲ್ಲ? ಏನ್ರಿಪ್ಪ ಹೇಳಿ ಸರ್, ಒಂದ್ 2 ಲೈನ್ ಹೇಳಿ ಸರ್. ಹಂಗೆ ಮಾಡಿ ಯಾವ ತರ ಆಡ್ತೀರಾ ನೋಡೋಣ. ಏನ್ ಇವ್ರಿಗೆ ಕೊಟ್ಟಿರೋ ಸಾಂಗನ ಹೇಳ್ಬೇಕಾ? ಹೌದೌದು, ಯಾಕಂದ್ರೆ ಅದನ್ನ ನಾವು ಕೇಳ್ಬೇಕಂತಂದು ಬಹಳ ಒಂದು ಆಸೆ ಇದೆ. ಇವ್ರು ಕೊಟ್ಟಿದ್ದು ಒಂದು ಜಾನಪದ ಅವ್ರು ಶೂಟಿಂಗ್ ಮಾಡ್ಕೊಂಡು ಅವರು ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ದಾರೆ. ಜವಾರಿ ಜಾನಪದ ಪ್ರೇಮಿ, ಜವಾರಿ ಜಾನಪದ ಪ್ರೇಮಿ ಅಂತಂದು ಇವ್ರು ಯೂಟ್ಯೂಬ್ ಚಾನಲ್. ಇವ್ರು ಕೊಟ್ಟಿದ್ದ ಸಾಂಗ್ ಅಂದ್ರೆ ಕೆಂಪನಗಲ್ಲ ಕೊಡುವಂಗ ಬೆಲ್ಲ ಕಾಯ್ಕೊಂಡ ಕುಂತೈತಿ ಮನಸ್ಸ ನಿನ್ನ ಮ್ಯಾಲ ಹೂವನ ಸರಳ ಕೊಡತೆನಿದಿಲ್ಲ
ಜಾಗರಣಿ ಜಾತ್ರಿ ಮಾಡೋನು ಬಾರ ರಾತ್ರಿ ಹಗಲ, ನಾ ಟ್ರಾಕ್ಟರ್ ಡ್ರೈವರ, ನೀ ನನ್ನ ಲವ್ವರ. ಇಷ್ಟೇ ಸಾಕು. ವಾವ್, ವೆರಿ ನೈಸ್. ತುಂಬಾ ಅದ್ಭುತವಾಗಿ ಆಡಿದ್ರೆ. ಆದ್ರೆ ಈ ಸಾಹಿತ್ಯ ಇದನ್ನು ಬರ್ದವ್ರು ಯಾರು? ನಾನೇ ಬರೆದು ನಾನೇ ರೆಕಾರ್ಡಿಂಗ್ ಹಾಡಿ ಅವ್ರಿಗೆ ಕೊಟ್ಟಿದ್ದೆ. ನಾವು ಅದನ್ನ ಆಕ್ಟಿಂಗ್ ಮಾಡ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಹಾಕೊಂಡಿದೀವಿ. ಅದಕ್ಕೆ ಜನನು ಸಪೋರ್ಟ್ ಮಾಡಿದ್ದಾರೆ. ಇನ್ನು ಮಾಡಬೇಕಾಗಿತ್ತು ಅಂತ ನಮ್ಮ ಆಸೆ ಇತ್ತು. ಸರಿ, ಇನ್ನು ಕಾಲ ಏನು ಮಿಂಚಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೇಡಮ್, ನಾವು ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ತೀವಿ, ಫಾಲೋವರ್ಸ್ ಆಗಿರ್ತೀವಿ. ಆದ್ರೆ ನೀವು ಖುಷಿಯಿಂದ ಆಡಿದಂದ್ರೆ ನಮಗೆ ನೋಡೋಕೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಈ ಸದ್ಯದಾಗೆ ಇವತ್ತು ಶೂಟಿಂಗ್ ಬಂದಿರೋದು. ಅದಕ್ಕೆ ಸರ್ ಇನ್ನು ಒಂದು ಮಂತಲ್ಲಿ ಇದೇ ಮಂತಲ್ಲೇ ಬಿಡುಗಡೆ ಮಾಡ್ತಾರೆ ನೋಡಿ. ಅದು ಯಾವ ಸಾಂಗ್ ಅಂದರೆ ಇವರೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಮತ್ತು ಇವರೇ ಹಾಡಿದ್ದಾರೆ, ಇವರೇ ಬರೆದಿದ್ದಾರೆ. ಅದನ್ನು ಇವ್ರ ಬಾಯಲ್ಲೇ ಕೇಳಿ. ಸರ್, ಇವಾಗ ನೆಕ್ಸ್ಟ್ ತಿಂಗಳು ಇದು ರಿಲೀಸ್ ಆಗ್ತಾ ಅಂತ ಹೇಳಿದ್ರಲ್ಲ? ಇಲ್ಲ, ಇದೇ ತಿಂಗಳಲ್ಲಿ ಭಾಳ ದಿನ ಎಡಿಟಿಂಗ್ ಆದ ತಕ್ಷಣನೇ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಸುಭಾಷ್ ಮಂಟಗಣಿ ಜಾನಪದ ಅಂತ ನನ್ನ ಯೂಟ್ಯೂಬ್ ಚಾನಲ್ಲು. ಈಗ ಮಾಡ್ತಿರುವಂಥ ಸಾಂಗು ಕೆಂಪನಗಲ್ಲದ ಮೇಲೆ ಹುಡುಗಿ ಚುಕ್ಕಿ ಇಟ್ಟಾಳ ಎಂಬ ಒಂದು ಜಾನಪದ ಗೀತೆ ಅದ್ದೂರಾಗಿ ಮಾಡಿದ್ದಾರೆ. ನಮ್ಮ ಮಾರುತಿ ಸಾವಿಕೇರಿ ಅಂತಂದು ಡೈರೆಕ್ಷನ್ನು, ಶೂಟಿಂಗು, ಕ್ಯಾಮ್ರಾ ಎಲ್ಲ ಅವರು ವಹಿಸ್ಕೊಂಡು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ಮತ್ತೆ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಅಲ್ಲಿ ಡಾಲ್ ಹಿಡ್ಕೊಂಡು ಕೆಂಪು ಟಿ ಶರ್ಟ್ ಹಾಕೊಂಡು ನಿಂತವ್ರೆ. ಅವರು ಅತಿ ದೊಡ್ಡ ವ್ಯಕ್ತಿ. ಅದಕ್ಕೆ ನಮ್ ಸಪೋರ್ಟ್ ಮಾಡಕ್ ಪಾಪ ನಿನ್ನೆನೂ ಬಂದಿದ್ರು, ಇವತ್ತು ಬಂದಿದ್ದಾರೆ. ಅವ್ರ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ವೈಭವ ಶಿವಮೂರ್ತಿ ಅಂತ ಹೇಳ್ಬಿಟ್ಟು. ಓಕೆ. ಯಾಕಂದ್ರೆ ಅಂತದಕ್ಕೆ ನಾವು ಸಹಕಾರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಕಲಾವಿದರಿಗೆ ನಾವು ಸಹಕಾರ ಕೊಡದಲೆ ಇನ್ ಯಾರಿಗೆ ಸಹಕಾರ ಕೊಡಕ್ಕಾಗತ್ತೆ ಮೇಡಮ್? ಈ ವಾರ್ಡ್ ಮಾತ್ರ ಭಾರಿ ಚೆನ್ನಾಗೈತ್ರಿ. ಎಂತ ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾಗ ಇದಕ್ಕೆ ಮತ್ತೆ ಕೇಳ್ಬೇಕು ಅನಿಸ್ತೈತಿ. ಒಂದೆರಡು ಲೈನ್ ಹಂಗೆ ಹೇಳ್ಬಿಡ್ರಿ ಅಣ್ಣ. ಹೇಳಿದೀನಿ ಕೇಳ್ತಾರೆ ಎಲ್ರು. ಇವಾಗ ಹೇಳಿ, ಅದು ಸುಮ್ಮನೆ ಮೇಲೆ ಹಂಗೆ ಹೇಳಿದಿರಿ. ಒಂದು 2 ಲೈನ್ ಹಂಗೆ ಯಾವ್ದಾದ್ರು ನಿಮಗೆ ಇಷ್ಟವಾದ ಆಡಿ. ಯಾಕಂದ್ರೆ ನಾವು ರೀಲ್ ಅಲ್ಲಿ ನೋಡೋದಕ್ಕಿಂತ ರಿಯಲ್ ಅಲ್ಲಿ ನೋಡಿದ್ರೆ ನಮಗೆ ಒಂದು ತುಂಬಾ ಕೆಂಪನಗಲ್ಲದ ಮ್ಯಾಲ ಹುಡುಗಿ ಚುಕ್ಕಿ ಇಟ್ಟಾಳ, ಅಕ್ಕಿ ಚುಕ್ಕಿ ಇಟ್ಟಾಳ, ಆ ಗಲ್ಲದ ಚುಕ್ಕಿ ನೋಡಿ ನನ್ನ ಮನದಾಗ ಉಳದಾಳ. ಸಾಕು, ಮುಂದೆ ಈಗ ಬರುತ್ತೆ. ಸುಭಾಷ್ ಮಂಟಗಣಿ ಜಾನಪದ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಧನ್ಯವಾದಗಳು. ಗೋವಿಂದ ನಾಮ. ಬಾಯ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಮಠದ ಸೀನ್ ಇಟ್, ಟೇಕ್ 1 ಆಕ್ಷನ್. ಬರವ ಕೆಳಗೆ ಚಂಡಕ್ಕೆ ಬೇಕವ. ಬ್ಯಾಕ್ಸೊಲ್ಲವಿ ಸೀನ್ 4 ಟೇಕ್ 1 ಆಕ್ಷನ್. ಓಕೆ, ಆಕ್ಷನ್. ಹಾಂ, ಆಕ್ಷನ್. ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇಲ್ಲಿ ನಾವು ಮತ್ತಳ್ಳಿ ಕ್ರಾಸ್ಗೆ ಶೂಟಿಂಗ್ ಬಂದಿದ್ವಿ. ಓಕೆ. ನಮ್ದು ಜನಪದ ಸಾಂಗ್ ಶೂಟಿಂಗ್ ಇಲ್ಲಿಗೆ ಮುಗೀತು. ನಮ್ ಸಾಂಗು ಪಾಪ ಇಲ್ಲಿ ಕ್ರಾಸ್ ಅಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಮ್ ಜನಪದ ಸಾಂಗಿಗೆ ಒಳ್ಳೇದು ಸಪೋರ್ಟ್ ಮಾಡಿದ್ರು. ನಮ್ಮ ಸುಭಾಷ್ ಮಂಟಗಣಿ ಜಾನಪದ ಯೂಟ್ಯೂಬ್ ಚಾನಲ್ ಇಂದ ಅವ್ರಿಗೆಲ್ಲ ತುಂಬಾ ಇದೆ ಧನ್ಯವಾದಗಳು. ಏನಣ್ಣ, ನಮ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ, ನೋಡ್ರಿ, ಸಪೋರ್ಟ್ ಮಾಡ್ರಿ. 7:12 ಆಗೈತ್ರಿ ಟೈಮ್. 7:12 ಅಲ್ಲ, 7:13 ಆತೀಗ. 7:13ಕ್ಕ ನಮ್ಮ ಕೆಂಪನಗಲ್ಲದ ಹುಡುಗಿ ಚುಕ್ಕಿ ಇಟ್ಟಾಳ, ಗಲ್ಲದ ಮೇಲೆ ಚುಕ್ಕಿ ಇಟ್ಟಾಳ ಅನ್ನೋ ಜನಪದ ಹಾಡಿನ ಶೂಟಿಂಗ್ ಇಷ್ಟೊತ್ತಿಗೆ ಮುಗ್ದೈತಿ. ಇಷ್ಟೊತ್ತಿಗೆ ನಾವು ಎಲ್ಲಾ ಮುಗಿಸ್ಕೊಂಡ್ ಪ್ಯಾಕಿಂಗ್ ಮಾಡ್ಕೊಂಡ ನಮ್ಮೂರಿಗೆ ನಾವು ಹೊಂಟವಿ. ಈಗ ಮುಟ್ಟದ್ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಊರಿಗೆ ಯಾರು ಪರಿಚಯ? ನಮ್ದು ನನ್ನ ಪರಿಚಯ ಎಲ್ಲ ಅವ್ರಿಗೆ ಗೊತ್ತೈತಿ, ಹೇಳೇನ್ ನಾನು ಮೊದ್ಲಿಂದ ಹೇಳ್ಬಿಟ್ನಿ. ಈಗ ಈಗ ಇಷ್ಟೊತ್ತು ಶೂಟಿಂಗ್ ಮಾಡಿದ್ವಿ, ಅದ್ರಾಗ ಆಕ್ಟ್ ನೀವ ಮಾಡಿರಿ, ಹೀರೋ ಆಗಿ ಆಕ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಏನಾಯ್ತು? ಇಲ್ಲ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದೈತ್ರಿ. ನಮಗೂ ಇಷ್ಟ ಆಯ್ತು. ನಮ್ಮೂರಿಂದ ನಾವು ಇಲ್ಲಿಗೆ ಬಂದು
ಶಿವಮೂರ್ತಿ ಅಂತ ನಮ್ಮ ಫ್ರೆಂಡು, ಅವರು ಕೂಡ ಅವ್ರ ಊರಿಗೆ ಬಂದು ಶೂಟಿಂಗ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ವಿ, ಇಷ್ಟ ಆಯಿತು. 2 ದಿನ ಶೂಟಿಂಗ್ ಮಾಡ್ಕೊಂಡ್ವಿ. ಇವಾಗ ಮತ್ತೆ ನಮ್ಮ ಊರಿಗೆ, ನಮ್ಮ ಹಳ್ಳಿಗೆ ಹೊಂಟೇವ್ರಿ. ಭಾಳ ಇಷ್ಟ ಆಯ್ತು. ನೀವು ನೋಡ್ರಿ, ಸುಭಾಷ್ ಮಂಟಗಣಿ ಜಾನಪದ ಯೂಟ್ಯೂಬ್ ಚಾನಲ್ ಒಳಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಯಾರ ಬರೋರಿದ್ರ ಇಲ್ಲಿ ಬರ್ಬೋದು. ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗದಾವ. ಇಲ್ಲೇ ಗುಡ್ಡ ಬೆಟ್ಟ, ಈ ಬಹದ್ದೂರ್ ಪಿಕ್ಚರ್ನಾಗ ಇಲ್ಲಿ ಮಣ್ಣಿನಾಗೂ ಕರೆಂಟ್ ಐತಿ ಅಂತಾರಲ್ಲ, ಆ ತರ ಫ್ಯಾನ್ಗಳೆಲ್ಲ ಬಾಳ ಅದಾವ. ಬೇಕಾದ್ರೆ ಲೊಕೇಶನ್ ಇದಕ್ಕ ಸ್ಕ್ರಿಪ್ಟ್ನ್ಯಾಗ ಚೆನ್ನಾಗಿ ಇದು ಬರ್ತಾವ, ನೋಡ್ರಿ. ಯಾರ ಬರೋದ್ರ ಬರ್ಬೋದು. ಊರ್ ಹೆಸರು ಹರಪನಹಳ್ಳಿ, ಕೊಟ್ಟೂರು ತಾಲೂಕು. ಊರ ಹೆಸರು ಹರಾಳು ಅಂತ ಊರು. ನಾವ್ 2 ದಿನ ಅಲ್ಲೇ ಉಳ್ಕೊಂಡಿದ್ವಿ. 2 ದಿನ ಅಲ್ಲೇ ಉಳ್ಕೊಂಡು ನಮ್ದು 2 ದಿನ ಶೂಟಿಂಗ್ ಆತ. 2 ದಿನ 1.5 ದಿನ ಶೂಟಿಂಗ್ ಆತ. ಶೂಟಿಂಗ್ ಮುಗಿಸ್ಕೊಂಡ್ವಿ. ಎಲ್ಲಾ ಒಳ್ಳೊಳ್ಳೆ ಪ್ಲೇಸ್ ಅದಾವ ಇಲ್ಲೇ. ಅವರು ನಮ್ಗ ಬಹಳ ಹೆಲ್ಪ್ ಆದ್ರು. ನಮ್ ಕುಟಾಗ ಒಬ್ರು ಇವರು ಯಾರು ಹಿರಿಯರು ಸಿಕ್ಕಿದ್ರು. ಅವ್ರ ಹೆಸರೇನ್ರಿ? ಹಾಲೇಶ್ ಅಂತ ಅವ್ರ ಹೆಸರು ಸಿಕ್ಕಿದ್ರು. ಅವರು ಬಹಳ ಹೆಲ್ಪ್ ಮಾಡಿದ್ರು ನಮ್ಗೆ. ಒಳ್ಳೆ ನಮ್ಗ ಖುಷಿ ಅನ್ಸಿತ್ತು ಇಲ್ಲಿ ಮಾಡಕ. ಖುಷಿ ಅನಿಸ್ತು. ಮೂರ್ತಿ ಅವರು ಕೂಡ ನಮ್ಗೆ ಹೆಲ್ಪ್ ಆದ್ರು. ಮಮತಾ ಅಂತ ನಮ್ಮ ಜಾನಪದ ಸಾಂಗಿನ ಕಥಾನಾಯಕಿ ಆಗಿ ಅವರು ಪಾತ್ರ ಮಾಡಿದ್ರು. ಅವರು ಕೂಡ ನಮ್ಗೆ ಸಾಥ್ ಕೊಟ್ಟರು. ಚೆನ್ನಾಗಿ ವಿಡಿಯೋಕ್ಕೆ ಕಂಪೋಸಿಂಗ್ ಎಲ್ಲ ಚೆನ್ನಾಗಾಯ್ತು. ಇವರು ಶೂಟಿಂಗ್ ಮಾಡಿದಾರ, ನಾನು ಅದರಲ್ಲಿ ಪಾತ್ರ ಮಾಡಿದ್ದೀನಿ. ಅದ್ಭುತವಾಗಿ ಎಡಿಟಿಂಗು ಮತ್ತು ಎಲ್ಲ ಚೆನ್ನಾಗಿ ಇನ್ನೇನು ಮೂಡಿ ಬಂದ ತಕ್ಷಣ ನಿಮಗೆ ನಾವು ಅಪ್ಲೋಡ್ ಮಾಡ್ತೀವಿ. ಇಲ್ಲಿಗೆ ಬಹಳ ದಿವಸ ಏನಾಗಲ್ಲ, ಹತ್ತದ್ರಾಗನ ಎಡಿಟ್ ಮಾಡಿ ಹಾಕ್ತಿವಿ. ಇದು ವ್ಲಾಗ್ ಏನ್ ನಿಮ್ಗೆ ರೀಚ್ ಆಗತ್ತಲ್ಲ, ರೀಚ್ ಆಗಿ ಇನ್ನೇನ್ ಕಾಯ್ದ ಬೇಡ, ನೀವು ತಕ್ಷಣನ ಹಾಕ್ತಾ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ಮಟ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಡ್ರಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿರ್ರಿ. ಯಾಕಂತಂದ್ರೆ ನೋಟಿಫಿಕೇಶನ್ ಬರ್ತೈತಿ ನಿಮ್ಗೆ. ಸಾಂಗ್ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತೈತಿ. ಬರ್ಬೇಕಂದ್ರೆ ನಮ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡ್ತೀವಿ. ಹಾಯ್, ನಮಸ್ತೆ. ನಾನ್ ಮಾರುತಿ. ಇವತ್ ನಾವು ಬಂದ್ವಿ ಹರಪನಹಳ್ಳಿಯಿಂದ. ನಾವು ಡೈರೆಕ್ಟ್ ಆಗಿ ಟ್ರೈನ್ ಸಿಗ್ಲಿದ್ಕ ದಾವಣಗೆರೆಗೆ ಬಂದಿವಿ. ದಾವಣಗೆರೆಗೂ ನಮ್ಗೆ ಅದ ಹಾಡಾಗೈತಿ. ಇಲ್ಲಿಂದನೂ ಟ್ರೈನ್ ಇಲ್ಲ. 11-12ವರೆಗೆ ಟ್ರೈನ್ ಐತೆ ಅನ್ನಕತ್ತಾರ. ಏನೋ ಗೊತ್ತಿಲ್ಲ, ಇಲ್ಲೇ ಉಳ್ಕೊಂಡ್ ಹಾಕಿಕತ್ತೇನಂತ ನಮ್ ಬಾವರ್ ಹೆಂಗ್ ಪ್ಲಾನ್ ಮಾಡ್ತಾರ ಅದ್ರ ಮೇಲೆ ಡಿಸೈಡ್. ನೋಡನ್ರಿ, ಟ್ರೈನ್ ಸಿಕ್ಕ್ರ ಹೋಗೋಣ್ರಿ, ಇಲ್ಲ ಬಸ್ ಸಿಗಾದ್ರೂ ಹೋಗೋಣ. ಏನಿಲ್ಲ ಅಂದ್ರ ಇಲ್ಲೇ ಉಳ್ಕೊಣ. ಜಾನಪದ ಇವರು ಶೂಟಿಂಗ್ ಮಾಡಿದ್ವಿ. ಬಹಳ ಚೆನ್ನಾಗಿ ಶೂಟಿಂಗ್ ಆಯ್ತು. ಲೊಕೇಶನ್ ಚೆನ್ನಾಗಿದ್ವು. ಇವತ್ತು ಬೆಣ್ಣಿನಗಿರಿ ಬಂದು ಬೆಣ್ಣೆ ದೋಸೆ ತಿನ್ಬೇಕಂತ. ಬೆಣ್ಣೆ ದೋಸೆ ಸಿಗ್ಲಿಲ್ಲ ನಮ್ಗ, ಬಿರಿಯಾನಿ ಸಿಕ್ಕತಿ. ಬಿರಿಯಾನಿ ತಿನ್ನಾಕತ್ತೀವಿ. ಮತ್ತೊಮ್ಮೆ ಸಿಗೋಣ. ಬಾಯ್. 1:35 ಟೈಮ್ ಆಯ್ತು. ಇವಾಗ ಹಾವೇರಿಗೆ ಬಂದೀವಿ. ಹೇಳಿದ್ವಲ್ಲ ನಿಮ್ಗೆ, ರಾಣೆಬೆನ್ನೂರಿಂದ 1:15 ಐತಿ ಟ್ರೈನ್ ಅಂತ ಹೇಳಿದ್ರೆ 12:15 ಬಂತು. 12:15ರಿಂದ ಅಲ್ಲಿಂದ ಬಂದು ಹಾವೇರಿ ಇಳ್ಕೊಂಡು ಬಸ್ ಸ್ಟ್ಯಾಂಡಿಗೆ ನಡ್ಕೊಂತ ಹೊಂಟವಿ. ಇಲ್ಲಿ ಯಾವ ಆಟೋನೂ ಇಲ್ಲ ಈಗ. ಜಸ್ಟ್ ಈಗ ಮತ್ತು 1 ಗಂಟೆ 1:15 ಆಗೈತಿ ಅಂದ್ರೆ ಮುಕ್ಕನಂಗಲ್ಲ. ಸುವರ್ಣ ರೆಕಾರ್ಡಿಂಗ್ ಸ್ಟುಡಿಯೋಕ್ಕೆ ಹೋಗ್ಬೇಕು. ಹೋಗಿ ರೆಕಾರ್ಡಿಂಗ್ ಮಾಡಿಸ್ಕೊಂಡು ಅದೆಷ್ಟು ಬೆಳಿಗ್ಗೆ ಹರಿತೈತೆ ಗೊತ್ತಿಲ್ಲ, ಮತ್ತು ಊರಿಗೆ ಹೋಗ್ಬೇಕು. ಇವರು ಸಿರ್ಸಿ ಮಾರ್ಗವಾಗಿ, ನಾನು ಮಂಟಗಣಿ ಮಾರ್ಗವಾಗಿ ಹೋಗಬೇಕು. ಎಲ್ಲರೂ ಮುಕ್ಕೊಂಡಿರಿ. ನಿಮಗೆ ಡಿಸ್ಟರ್ಬ್ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ. ಒಂದು ಪುಟ್ಟ ಹುಳ ಇಲ್ಲ ರೋಡ್ನ್ಯಾಗ. ನಾವು ನೋಡಿದ್ರೆ ಪಾದಯಾತ್ರೆ ಮಾಡಾಕತ್ತೀವಿ. ನಾಯಿ ಒದ್ರಾಕತ್ತೈತಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗೋಣ. ಓಕೆ, ಟಾಟಾ, ಬಾಯ್.